ಮುಚ್ಚಳಯ್ಯ ಬಾಯ್ನ. ಮೆಸ್ಸಿಗೆ ಬೆಂಕಿ ಬಿದ್ದೈತೆ, ಪುಟ್ಟಕ್ಕಂಗ್ ಸಮಾಧಾನ ಮಾಡವ ಅಂತ ಬಂದ್ರೆ ತಲೆಗೋಂದನ್ ಮಾತಾಡ್ತಿದ್ದೀರಲ್ಲ. ಯಾಕೆ ಯಾರ ತಲೆನೂ ಖಾಲಿ ಇಲ್ವೇ ಗೂಬೆ ಕೂರ್ಸಕ್ಕೆ? ರಾಜವ, ಗೋಪಾಲಣ್ಣ, ನಿಮ್ಮಿಬ್ರು ಮಕ ನೋಡಿದ್ರೆ ಗೊತ್ತಾಯ್ತೈತೆ ಈ ಕೆಲಸ ಮಾಡಿರೋದು ನೀವೇ ಅಂತ. ಒಂದೇ ಊರಲ್ಲಿ ಇದ್ಕೊಂಡು ಹಿಂಗೆ ಮಾಡ್ತಿರಲ್ಲ, ಪಾಪ ನಮ್ಮ ಪುಟ್ಟಕ್ಕ. ಬಿಡ್ರಿ ಅವನ್ನ, ಬಿಡಿ ಅಂದ. ನೀವು ಮೊದಲಿಂದ ಓಡಿ ಓಡೆ. ಯೋ ನೀನೇನಯ್ಯ ಆದಿ ಬೀದಿನಾಗ ಹೋಗೋರೆಲ್ಲ ಬಾಯಿಗೆ ಬಂದಂಗ ಮಾತಾಡ್ತಾವ್ರೆ, ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಾ? ತಪ್ಪು ಮಾಡ್ದಂಗೆ ಬಾಯಿನಾಗ ಮಾತು ಬರ್ತದ? ನನ್ನ ಬಾಯಿನಾಗ ಬರ್ತದೆ. ಯಾಕೆಂದ್ರೆ ನಾನು ತೆಪ್ಪು ಮಾಡಿಲ್ಲ ಅದಕ್ಕೆ. ವರ್ಷಲಿ ಒಂದು ಸೌತಿ ಆದ್ರೂ ನಾಲ್ಕು ಸಮಾಧಾನ ಮಾತಾಡವ ಅಂತ ಬಂದ್ರೆ ಯೋ ಯಾರು ಹೆಂಗ ನಾಳಾಗೋಗ್ಲಿ, ನಡಿ ಹೋಗಮ್ಮ. ಯಾಕೆ ರಜೆ, ಏನಾಯ್ತು? ಅಯ್ಯೋ ನೋಡ ಎಲ್ಲಿ ನಾನು ಇವನ್ನ ಎಲ್ಲೋ ನೋಡಿವ್ನಿ. ಅಯ್ಯೋ ಅವತ್ತು ಬಂಗಾರಮ್ಮನ ಮನೆಯಾಗಿದ್ದವನು ಇವನೇ ಅಲ್ವೇ? ಹಾ, ಯೋ ನನ್ ಮ್ಯಾಕೆ ಇಳಿಸಲದೆಲ್ಲ ಹೇಳಿದ್ರಲ್ಲ, ಮೆಸ್ಸಿಗೆ ಬೆಂಕಿ ಹಚ್ಚಿದ್ಯಾರು ಅಂತ ನನಗ್ ಗೊತ್ತೈತೆ. ಯಾರು ಅಂತ ಮೊದಲು ಪುಟ್ಟಕ್ಕಂಗೆ ತೋರಿಸ್ತೀನಿ, ಆಮ್ಯಾಕಿಂತ ನೀವೆಲ್ಲ ನೋಡ್ಕೊಳ್ಳಿ. ಮಕ್ಕ ಸರಿಯಾಗಿ ಕಾಣ್ತಾ ಇಲ್ಲ. ನನಗ್ ಕಾಣಿಸ್ತೈತೆ ಅವ್ರು ಯಾರು ಅಂತ ನನಗ್ ಗೊತ್ತೈತೆ. ಅಟೆ ಯಾಕೆ, ಇಲ್ಲಿರೋ ಇನ್ನೊಬ್ಬರಿಗೂ ಗೊತ್ತೈತೆ. ಅಟೊಂದೆಲ್ಲ ತಲೆ ಕೆಡ್ಸ್ಕೋಬೇಡಿ, ನಾನೇ ಹೇಳ್ತೀನಿ. ಇವರು ಬಂಗಾರಮ್ಮನ ಕಡೆಯವನು. ಹಂಗಾದ್ರೆ ಈ ಕೆಲಸ ಮಾಡಿಸಿದ್ದು ಬಂಗಾರಮ್ಮನೆಯ? ಪುಟ್ಟಕ್ಕನ 2ನೇ ಮಗಳು ಬಂಗಾರಮ್ಮನ್ ಮಾಡಿರೋ ಅವಮಾನ ಒಂದ 2? ಅದಕ್ಕೆ ಸರಿಯಾಗಿ ಸೈಡ್ ತಿರ್ಸ್ಕೊಂಡವ್ರೆ. ಆಚಿ ಯಾಕಪ್ಪ ಮಾತೆ ಬರ್ತಾ ಇಲ್ಲ? ಪುಟ್ಟಕ್ಕ ನೀನೇ ಕೇಳು.
ಅಪ್ಪ ಇವರು ನಿಮ್ಮ ಕಡೆಯವರ? ಪುಟ್ಟಮ್ಮಿ ಪುಟ್ಟಕ್ಕ ಅತ್ತೆ ಏನಾಯ್ತತೆ? ಪುಟ್ಟಕ್ಕೆ ಅವ್ರಿಗೆ ವಯಸ್ಸಾಗ್ತಾ ಇದೆ, ಅವ್ರಿಗೆ ಡಿಸ್ಟರ್ಬ್ ಆಗುವಂಥದ್ದು, ಸ್ಟ್ರೆಸ್ಫುಲ್ ಆಗುವಂಥ ವಿಷಯಗಳಿಂದ ದೂರ ಇರೋದೇ ಒಳ್ಳೆಯದು. ಅವಂಗೇನು ಆಗಲ್ಲ ತಾನೆ? ಇಲ್ಲ ಕಣವಿ, ಅವಂಗ ಏನೂ ಆಗಕ್ಕಿಲ್ಲ. ಅದೆಂಥ ಪರಿಸ್ಥಿತಿ ಬಂದ್ರೂ ನಡಗದರ ಗಟ್ಟಿಗಿತ್ತಿ ಅವಳು. ಅವಳಿಗೆ ಏನಾಯ್ತದೆ? ಏನೂ ಆಗಕ್ಕಿಲ್ಲ. ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ಲೇಬಾರ್ದಿತ್ತು. ಅಲ್ಲಿಗೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗಿತ್ತು. ನಿಜವಾಗ್ಲು ಆ ದೇವ್ರ ಕರುಣೆನೇ ಇಲ್ಲ. ಹಂಗೆಲ್ಲ ಮಾತಾಡ್ಬಾರ್ದು ಕಣವಿ. ಅವ ಆಗ್ಲಿ ನಿಂಗೆ ಹೇಳಿಲ್ವೇ? ದೇವ್ರೆ, ನಾವು ಕಷ್ಟದಲ್ಲಿದ್ದಾಗ ನೀನ್ ಯಾವುದೋ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡ್ತೀಯ ಅಂತ ಅವ್ವ ಯಾವಾಗ್ಲೂ ಹೇಳ್ತಿದ್ಲು. ನೀನ್ ಮೆಸ್ ವಿಷಯದಲ್ಲಿ ಯಾಕೆ ಸಹಾಯ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅವನ ವಿಷಯದಲ್ಲಿ ಆ ಮಾತನ್ನ ಸುಳ್ಳು ಮಾಡ್ಬೇಡ ದೇವ್ರೆ. ಸುಳ್ಳು ಆಗಕ್ಕಿಲ್ಲ ಕಣವಿ, ನೀನ್ ಅಳ್ಬೇಡ. ಮಾಡೋದೆಲ್ಲ ಮಾಡಿ ಏನೋ ಗೊತ್ತೇ ಇಲ್ವೇ ನನ್ನ ತಮ್ಮ ನಿಂತವಳು ನೋಡು. ಕಂಡವ್ರ ಬಡ್ಡಿ ದುಡ್ಡು ತಿನ್ನೋರು ಇವ್ರಿಗೆ ದುಡ್ಡು ತಿನ್ನೋರ್ ಬೇಡ ಏನು ಗೊತ್ತಾಗ್ಬೇಕು? ಈ ಅಮ್ಮನ ಮಗ ಮೋಸದಿಂದ ಪುಟ್ಟಕ್ಕನ ಮಗಳು ಮದುವೆ ಆದ. ಈ ಅಮ್ಮ ಮೋಸದಿಂದ ಪುಟ್ಟಕ್ಕನ ಮೆಸ್ಗೆ ಬೆಂಕಿ ಹಾಕಿದ್ಲು. ಏನ್ ಜನ್ಮನ ಏನ? ಟಕಾಯ್ಲಿ ಪುಟ್ಟಕ್ಕ ಎಲ್ಲಿ ಅಂತ ಕೇಳ್ದೆ. ಎಂತ ಕೆಲಸ ಮಾಡ್ಬಿಟ್ರಿ ಅಮ್ಮವ್ರ? ನಿಮ್ಮ ದ್ವೇಷಕ್ಕೆ ಪುಟ್ಟಕ್ಕನಿಗೆ ಅನ್ನ ಹಾಕೋ ಮೆಸ್ನೆ ಸುಟ್ಬಿಡದೆ. ಛಾ, ಯಾರಿಗೆ ಕೆಲಸ ಮಾಡಿದ್ರು? ಮೆಸ್ಸಿಗೆ ಬೆಂಕಿ ಹಾಕುವಷ್ಟು ಅತ್ತೆನ ಯಾರಾದರೂ ದ್ವೇಷ ಮಾಡ್ತಿದ್ದಾರೆ ಅಂತಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಯಾಕೆ ಬಾಬಾ, ವಿಡಿಯೋ ನೋಡಿದ್ರು ಗೊತ್ತಾಗ್ಲಿಲ್ವಾ? ನಮ್ಮೇಲೆ ದ್ವೇಷ ಇರೋ ಶತ್ರುಗಳ ಬಗ್ಗೆ ನಾವು ಯಾವಾಗಲೂ ಎಚ್ಚರವಾಗಿರ್ಬೋದು. ಆದರೆ ನಮ್ಮ ಜೊತೆಲೇ ಇದು ನಗ್ನಗ್ತಾ ಮೋಸ ಮಾಡೋ ಹಿತಶತ್ರುಗಳ ಬಗ್ಗೆ ಹೇಳೋಕ್ಕಾಗತ್ತಾ? ಈ ಮಟ್ಟಿಗೆ ಇಳಿತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದಕ್ಕೇನು ಹೇಳ್ತೀರಾ ನೀವು? ನಿಮ್ದು ಏನೋ ಒಂದು ವಾದ ಇರಬೇಕಲ್ವಾ?
ದಯವಿಟ್ಟು ಅವ್ರೇನು ಮಾಡೇ ಇಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅವಾಗೇನಾದ್ರೂ ಆದ್ರೆ ನಾನು ಸುಮ್ಮನೆ ಇರಲ್ಲ. ಪುಟ್ಟಕ್ಕ ಈಗ ಆಸ್ಪತ್ರೆಯಾಗ ಅವಳೆ. ಅಮ್ಮವ್ರೆ, ನಿಮ್ ಕೈ ಮುಗಿತೀನಿ, ಕಾಲಕ್ಕೆ ಬೀಳ್ತೀವಿ. ಪುಟ್ಟಕ್ಕನಿಗೆ ಏನು ಮಾಡಬೇಡಿ ಅಮ್ಮವ್ರೆ. ಆ ಜೀವ ಇನ್ನ ತಡ್ಕೊಳಂಗಿಲ್ಲ. ಪುಟ್ಟಕ್ಕ ನಿಮ್ಯಾಕೆ ಕೇಟೊಂದು ಗೌರವ ನಂಬಿಕೆ ಇಟ್ಕೊಂಡವಳೆ, ಆದ್ರೆ ನೀವು ಹಿಂಗೆಲ್ಲ ಮಾಡ್ಬೋದೆ? ಆ ದೇವ್ರು ನಿಮ್ಮನ್ನ ಮೆಚ್ಕತಾನ? ಯಾವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನ? ಅಪ್ಪ, ಪುರ್ಸೆ ಏನಾಯ್ತು ಡ್ಯಾಡಿ? ಪೆನಕ್ಲ ಸೆಕೆ ಕಿತ್ಕೋತೈತೆ. ಎಂತ ದರಿದ್ರ ಜನ ಅವರಪ್ಪ ನಮ್ಮ ಊರ್ನಾಗೆ. ಅಲ್ಲ, ಏನಾಯ್ತು ಅಂತ ನೋಡಕ್ ನಾನು ಮೆಸ್ತವ ಹೋದ್ರೆ ನಾನೇ ಬೆಂಕಿ ಹಚ್ಚಿದ್ದು ಅಂತ ನನ್ನ ತಲೆಗೆ ಕಟ್ಟಕ್ ನೋಡ್ತವೆ. ನನಗಂತೂ ಜೀವ ಬಾಯಿಗೆ ಬಂದಂಗೆ ಆಗ್ಬಿಟ್ಟಿತ್ತು. ಯಾವನಾರ ಒಬ್ಬ ನಮ್ಮ ಮೇಲೆ ಕೈ ಮಾಡಿದ್ರು ನಾವು ಮನೆ ಬರೋಕ್ಕಾಗ್ತಿರ್ಲಿಲ್ಲ. ದಿಟಾ ಕಣಯ್ಯ, ಯಾವನೋ ಸರಿಯಾದ ಟೈಮ್ಗೆ ಮೆಸ್ಸಿಗೆ ಬೆಂಕಿ ಬಿದ್ದಿದ್ದು ವಿಡಿಯೋ ಕಳಿಸಿ ಪ್ರಾಣ ಉಳಿಸ್ಬಿಟ್ಟ. ಅಂತೂ ನನ್ನ ಸೌತೆ ಹೊಟ್ಟೆ ಉರಿದ್ರೆ ಹೆಂಗಿರ್ತೈತೆ ಅಂತ ತೋರಿಸ್ದ. ಅವನ ಹೊಟ್ಟೆ ನೆತ್ತಿ ಎಳ್ಳು ತಂಪಗಿರ್ಲಿ. ಯಾರಕ್ಕೂ ವಿಡಿಯೋ ಕಳಿಸಿದ್ದು? ನನಗೂ ಗೊತ್ತಿಲ್ಲ ಕಣ್ಲಾ, ಯಾವುದೋ ಹೊಸ ನಂಬರು. ಅದ್ಯಾವ ನಂಬರ್ ಕೊಡು ಮಮ್ಮಿ, ಟ್ರೂ ಕಾಲರ್ನ ಚೆಕ್ ಮಾಡುಮ್ಮ. ನೋಡ್ಬಿಟ್ಟು ಏನೆಲ್ಲ ಮಾಡ್ತೀಯಾ? ಯಾವನೋ ವಿಡಿಯೋ ಎಲ್ಲ ಮಾಡೋನೆ ಅಂದ್ರೆ ಬೆಂಕಿನೂ ಅವನೇ ಹಾಕಿರ್ತಾನೆ. ನಂಬರ್ ಕೊಡು ಮಮ್ಮಿ, ನಾನು ಚೆಕ್ ಮಾಡ್ತೀನಿ. ಇವನು ಬಂಗಾರಮ್ಮನ ಕಡೆಯವನು. ಬಾಕಿ ಕೆಲಸ ಸ್ಯಾನೆ ಉಳ್ಕೊಂಡದೆ. ಹಂಗೆ ಆಗ್ಬೇಕಾಗಿರೋ ದೊಡ್ಡ ದೊಡ್ಡ ಕೆಲಸ ನಿನ್ನ ಕಾಯ್ಕೊಂಡದೆ. ಎಲ್ಲನೂ ಸರಿಯಾಗಿ ನೋಡ್ಕೊಂಡು ಮಾಡು. ಅವ್ವ ಹಿಂಗೆ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಮಾರನ್ ಕೆಲಸನೇಯ. ನೀವ್ಯಾಕೆ ಕಣ್ಣಲ್ಲಿ ನೀರು ಹಾಕೊಂಡು ನಿಂತಿದ್ದೀರಾ? ಅವಂಗೆ ಏನೂ ಆಗಲ್ಲ, ಅಳ್ಬೇಡಿ. ಡಾಕ್ಟರ್ ಏನಾಗಿದೆ? ಅವ್ರಿಗೇನು ತೊಂದರೆ ಇಲ್ಲಲ್ಲ? ಫೇಕ್ ಪ್ರಾಮಿಸ್ ಈ ಸಮಯದಲ್ಲಿ ಒಳ್ಳೇದಲ್ಲ. ನಾನು ಸುಳ್ಳು ಭರವಸೆನೂ ಕೊಡೋದಿಲ್ಲ. ಅವ್ರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಅಕ್ಕ, ಸಮಾಧಾನ ಮಾಡ್ಕೋ. ಕೊಕ್ಕೋ ಮಿಸ್ಸು, ಅವಂಗೇನೂ ಆಗಿಲ್ಲ. ನೀವ್ ಯಾರು ಏನು ಹೇಳ್ಬೇಡಿ. ಅವಂಗೆ ಏನಾಗಿದೆ ಡಾಕ್ಟರ್? ರಿಕರಿಂಗ್ ಸ್ಟ್ರೆಸ್ ಇಂದ ಹೃದಯಕ್ಕೆ ತೊಂದರೆ ಆಗಿದೆ. ಸದ್ಯಕ್ಕೆ ಡೀಟೇಲ್ ಆಗಿ ಏನು ಹೇಳೋದಿಕ್ಕಾಗೋದಿಲ್ಲ. ಗಿವ್ ಅಸ್ ಸಮ್ ಟೈಮ್.
ದೊರೆ ಅಂತ ಬತ್ತಾದೆ. ದೊರೆನಾ? ಹಾ, ಬಂಗಾರಮ್ಮನ ಮಗನೇ ತಾನೆ. ಅವ್ರ ಹುಡುಗರೆಲ್ಲ ದೊರೆ ಅಂತ ಕರಿತಾ ಇದ್ದಿದ್ದು. ಆ ಹೆಸರ್ನಾಗೆ ನನ್ನ ಬೇಜಾನ್ ಆಟಾಡ್ಸವನೆ. ಹಂಗಾರೆ ಕಂಟಿನ್ಯೂ ಕೆಲಸ ಮಾಡಿರ್ತಾನೆ. ಹಂಗ ಅವನೇ ಯಾಕ್ಲೆ ಕೆಲಸ ಮಾಡ್ತಾನೆ? ಮುಚ್ಚೋ ಬಾಯೇ. ಹಾ, ಸುಮ್ತ ತಲ್ಕೆಡಂಗೆ ಏನೇನೋ ಮಾತಾಡ. ಏ ಬಾಬು, ನೀನ್ ನೋಟ ಯಾಕೋ ನನ್ನ ಕಡೆ ತಿರ್ಕೊಂಡದ? ನಂಗೆ ಯಾಕೋ ನಿನ್ನ ಮೇಲೆ ಡೌಟು ಕಲ. ಏ ಬಾಬು, ನನ್ನ ಮ್ಯಾಕ್ ಡೌಟಾ? ಒಂದು ಸಿಗರೇಟ್ ಹಚ್ಚಕ್ಕೆ 4 ಕಡ್ಡಿಗಿರೋ ನಾನು. ಹೋಗು. ಇಲ್ಲ ರಜೆ, ನಿನ್ನ ತಮ್ಮ ಒಂದಿನ ಮೆಸ್ಸಿಗೆ ಬೆಂಕಿ ಹಾಕ್ತೀನಿ ಅಂತ ಓಡಾಡ್ಕೊಂಡಿದ್ದ, ಗೆಪ್ತಿ ಆಯ್ತಾ? ಯಾಕಕ್ಕ ಹಂಗುಡಿಯಾ? ನೀನ್ ಗಟ್ಟೆಲ್ಲ ಸೀನ್ ಇಲ್ಲ ಬಿಡು. ಪಕ್ಕ ಇದನ್ನ ಬಂಗಾರಮ್ಮನೇ ಮಾಡಿರೋದು, ಅನುಮಾನನೇ ಬೇಡ. ಆ ಮಾರ ಊರುಳಿಗೆ ಬಂದಾಗ ನಾನು ಹೇಳಿಲ್ವಾ? ಅವನು ಸಿಕ್ಕರೆ ಅಷ್ಟೇ, ನನ್ನ ಅಳಿಯ ಅವನ ಕತೆನೇ ಮುಗಿಸ್ಬಿಡ್ತಾನೆ. ಅಕ್ಕನಿಗೆ ವಿಡಿಯೋ ಸಿಕ್ಕಿದೆ ಅಂದ್ಮ್ಯಾಕೆ ಇನ್ನು ಬೇರೆಯವ್ರಿಗೆಲ್ಲ ವಿಡಿಯೋ ಸಿಕ್ಕದೆ ಇರ್ತದ? ಇಟ್ಟೊತ್ತು ಕಾಲೇ ಅವನ ಕತೆ ಮುಗಿದೋಗಿರ್ತದೆ. ಲೇ ಕಾಳಿ, ಈ ಕೆಲಸ ಯಾರೇ ಮಾಡಿದ್ರು ಅವ್ನು ಸಂದಾಗಿರ್ಲಿ. ಆ ಪುಟ್ಟಕ್ಕನ ಮೆಸ್ ಕಿತ್ಕೊಂಡು ಒಳ್ಳೆ ಬೀದಿಗೆ ತರಬೇಕು ಅಂತ ನಾನು ಅನ್ಕೊಂಡಿದ್ದೆ. ಅದು ಹಿಂಗೆ ಇರೋರೈತೆ, ನಡೀಲಿ ಬಿಡು. ಡಾಕ್ಟರ್ ಹೇಳಿದ್ ಕೇಳಿಸ್ತಲ್ವಾ? ಆದ್ರೂ ಸುಮ್ಮನೆ ನಿಂತಿದ್ದೀರಾ? ಹೋಗಿ ನಿಮ್ಮ ಅವ್ವನ ಜೊತೆ ಸೆಲೆಬ್ರೇಟ್ ಮಾಡಿ. ಈ ಥರ ಬೇಜಾರಾಗಿರೋರ ಥರ ಮುಖ ಮಾಡ್ಕೊಂಡ್ಬಿಟ್ರೆ, ಓ ನಮ್ಮ ಅವ್ವ ಬದುಕಿರೋದು ನಿಮ್ಗಿನ್ನೂ ಸಮಾಧಾನ ಆಗಿಲ್ಲ ಅನ್ಸತ್ತೆ. ಎಂಥ ಜನ್ಮ ರೀ ನಿಮ್ದು! ಇನ್ನೊಬ್ರು ಬದುಕನ್ನ ಹಾಳು ಮಾಡ್ಬೇಕು ಅನ್ನೋ ಬೈಕೆ ಯಾಕ್ರಿ ನಿಮ್ಗೆ? ನೀವು ಬರೋಕ್ಕೂ ಮುಂಚೆ ಎಲ್ಲ ಥರದ್ರಲ್ಲೂ ಚೆನ್ನಾಗಿದ್ದ ನಮ್ಮ ಮನೇನ ಹಾಳು ಮಾಡ್ಬಿಟ್ರಲ್ಲ ನೀವು. ನಿಮ್ಗೂ ನಿಮ್ಮ ಅವ್ವಂಗೂ ಈ ಊರಲ್ಲಿ ಯಾರು ಖುಷಿಯಾಗಿರೋದು ನೋಡೋಕ್ಕೆ ಆಗಲ್ಲ ಅಲ್ವಾ? ಇಷ್ಟಕ್ಕೆಲ್ಲ ನೀವೇ ಕಾರಣ. ನೀವು ಹೇಳಿದ ಸುಳ್ಳೇ ಕಾರಣ. ನಿಮ್ಮಂಥವ್ರನ್ನ ನಾನು ಅವ್ವ ಇಂಥ ಕೆಲಸ ಮಾಡಿರಕ್ಕಿಲ್ಲ. ಆ ಮಾರ, ಓ ಆ ಮಾರನ ನಿಮ್ಮವ್ವ ಈ ಕೆಲಸಕ್ಕೆ ಅಂತಾನೆ ಕರ್ಸ್ಕೊಂಡಿದ್ದ? ನಿಂತ್ಕೊಳ್ಳಿ. ನೀವು ಯಾರನ್ನ ನೋಡಕ್ ಬಂದಿದ್ದೀರಾ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇಷ್ಟು ದಿವಸ ಎಷ್ಟೇ ಕಷ್ಟ ಬಂದ್ರು ಹೆದರ್ದೆ ನಗ್ನಗ್ತಾ ಇದ್ದಿದ್ದು ನಮ್ಮ ಅವ್ವನ ಹೀಗೆ ನೋಡ್ಬೇಕಾಯ್ತು. ಎಲ್ಲ ನಿಮ್ಮಿಂದಾನೆ. ಈಗ ಹಾಸಿಗೆ ಮೇಲೆ ಹೇಗೆ ನಳ್ತಿದ್ದಾಳೆ ಅಂತ ನೋಡಕ್ ಬಂದ್ರೆ ಅಥವಾ ಬೇರೆ ಏನಾದ್ರೂ ಉದ್ದೇಶ ಇಟ್ಕೊಂಡ್ ಬಂದಿದ್ದೀರಾ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಪುಟ್ಟಕ್ಕಂಗೆ ಏನಾಗೈತೆ? ಕಿರ್ಚ್ಬೇಡಿ. ಕಿರ್ಚಕ್ಕೆ ಇದು ನಿಮ್ಮ ಮನೆ ಅಲ್ಲ. ನಿಮ್ಮ ಮಾತಿಗೆ ಹೆದ್ರಕ್ಕೆ ನಾನು ನಿಮ್ಮ ಮಗನೂ ಅಲ್ಲ. ಪ್ಲೀಸ್ ಹೋಗಿ ಅಕ್ಕ, ಹೋಗಕ್ಕೆ ಹೇಳು. ದೊಡ್ಡೋರು ಅಂತ ನಿಮ್ಗೆ ಯಾಕೆ ಸಾನೆ ಮರವಾದೇ ಇತ್ತು. ಇಡೀ ಊರೇ ನಮ್ಮವ್ವ ಅವಳ ಬದುಕನ್ನ ಗಂಧದ ಕೊಡು ತೈದಂಗೆ ತೈತಿದ್ಲು ಅಂತ ಹೇಳ್ತಿದ್ರು. ಆದ್ರೆ ನೀವು ಒಂದೇ ಸಲಕ್ಕೆ ಕರ್ಪೂರ ಉರ್ದಂಗೆ ಉರ್ದೋಗ್ಲಿ ಅಂತ ಮೆಸ್ಸಿಗೆ ಬೆಂಕಿ ಇಟ್ಬಿಟ್ರ ಅಮ್ಮವ್ರೆ. ನಮ್ಮವ್ವನ ಶ್ರಮದ ಸಂಪಾದನೆನ ಸುಟ್ಟು ಬೂದಿ ಮಾಡ್ಬಿಟ್ರಲ್ಲ. ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ಯೋನ್ ಮಾತಾಡ್ತಿದ್ದೀರಿ ನೀವುಗಳೆಲ್ಲ? ನಾನು ಯಾಕೆ ಮೆಸ್ಸಿಗೆ ಬೆಂಕಿ ಹಾಕಿಸ್ಲಿ? ಒಸಿ ಬುದ್ಧಿನ ಇಡ್ತದಾಗ ಮಡಿಕೊಂಡು ಮಾತಾಡಿ. ಯಾರ್ಯಾರೋ ಏಳ್ನೆಲ್ಲ ಸುಮ್ಕೆ ನಂಬ್ಕೊಂಡು. ಯಾರ್ಯಾರೋ ಹೇಳಿದ್ದಲ್ಲ, ನನ್ನ ಹತ್ರ ಸಾಕ್ಷಿ ಇದೆ. ನಿಮ್ ಕೈ ಆಳು ಮೆಸ್ ಹತ್ರ ಅಷ್ಟೊತ್ನಲ್ಲಿ ಏನ್ ಮಾಡ್ತಿದ್ದ?
ನಿಮ್ಮ ಸಾಲಕ್ಕೆ ಬಡ್ಡಿ ಕಟ್ಟಕ್ಕೆ ಆಗ್ಬಾರ್ದು ಅನ್ನೋದಕ್ಕೆ ಇಂಥ ಕೆಲಸ ಮಾಡಿದ್ರ ನೀವು? ನಮ್ಮ ಜೀವನಾಧಾರನ ಕಿತ್ಕೊಂಡ್ರೆ ನಾವು ಬೀದಿಗೆ ಬೀಳ್ತೀವಿ ಅನ್ನೋದೇ ಅಲ್ವಾ ನಿಮ್ಮ ಉದ್ದೇಶ? ನಾನು ಈ ಕೆಲಸನ ಮಾಡಿಲ್ಲ ಕಟ್ಟಿ ಇವರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾವ್ರೆ. ನೀನಿದ್ದು ನಾನು ಮಾರನ್ ಬೇಡ ಅಂತ ಹೇಳಿದ್ದಾವ.